ಯಾರೆಲ್ಲ ಈ ವರ್ಷ KCT ಎಕ್ಸಾಮ್ನ ಬರೀತಾ ಇದ್ದೀರಾ, ಈ ಒಂದು ವಿಡಿಯೋ ನಿಮಗೆ ಸಖತ್ ಇಂಪಾರ್ಟೆಂಟು. ನಿಮ್ಮ KCT ಎಕ್ಸಾಮ್ಗೆ ಇನ್ನೊಂದು 6 ಡೇಸ್ ಇದೆ. ಸೊ ಈ 6 ಡೇಸಲ್ಲಿ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ ಕಡೆಯಿಂದ ಫ್ರೀಯಾಗಿ ಮಾಕ್ ಟೆಸ್ಟ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೀವು ಬೇರೆ ಕಡೆ ನೋಡಿದ್ರೆ ಇದಕ್ಕೆ ಅಪ್ ಟು 1000 ರೂಪೀಸ್ ತನಕ ಚಾರ್ಜ್ ಮಾಡ್ತಾರೆ. ಬಟ್ ನಾವು ಫ್ರೀಯಾಗಿ ನಿಮಗೆ ಯೂಸ್ ಆಗಲಿ ಅಂತ ಈ ಒಂದು ಮಾಕ್ ಟೆಸ್ಟ್ನ ಪ್ರಿಪೇರ್ ಮಾಡಿದ್ದೀವಿ. 60 ಕ್ವಶನ್ಸ್ ಇರುತ್ತೆ ಮತ್ತು 60 ಸೆಕೆಂಡ್ಸ್ ಇರುತ್ತೆ. ಸೇಮ್ ನಿಮ್ಮ KCT ಎಕ್ಸಾಮ್ ಯಾವ ರೀತಿ ಇರುತ್ತೋ ಅದೇ ರೀತಿ ಪ್ರಿಪೇರ್ ಮಾಡಿದ್ದೀವಿ. ಸೊ 1 ನಿಮಿಷ ಟೈಮರ್ ಇಲ್ಲಿ ರನ್ ಆಗ್ತಾ ಇರುತ್ತೆ, ಜೊತೆಗೆ 60 ಮಿನಿಟ್ಸ್ ಟೋಟಲ್ ಟೈಮರು ಇಲ್ಲಿ ಮೇಲ್ಗಡೆ ರನ್ ಆಗ್ತಾ ಇರುತ್ತೆ. ಈ ಎಲ್ಲ ಕ್ವಶನ್ಸ್ನ ನೀವು ಆನ್ಸರ್ ಮಾಡಿ ಸಬ್ಮಿಟ್ ಕೊಟ್ಟು ನಿಮ್ಮ ರಿಸಲ್ಟ್ಸ್ನ ನೀವು ನೋಡ್ಕೋಬೋದು. ಸೊಲ್ಯೂಷನ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಇರುತ್ತಲ್ಲ, ಇದರಲ್ಲಿ ನಿಮ್ಮ ರಿಸಲ್ಟ್ಸ್ ಎಷ್ಟು ಬಂದಿದೆ, ಯಾವುದು ಕರೆಕ್ಟ್ ಆನ್ಸರು, ಶಾರ್ಟ್ ಟ್ರಿಕ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಈ ಒಂದು ಸೊಲ್ಯೂಷನ್ಸ್ ಇರುತ್ತೆ. ಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಪರ್ಫಾರ್ಮೆನ್ಸ್ ರಿಪೋರ್ಟ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಡೀಟೇಲಾಗಿ ನೋಡ್ಬೋದು. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನೆಕ್ಸ್ಟು 1000 ಮೆಂಬರ್ಸ್ಗೆ ಮಾತ್ರ ಇದು ಫ್ರೀ ಇರುತ್ತೆ. ಸೊ ಬೇಕು ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಜಸ್ಟ್ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ತುಂಬ ಯೂಸ್ ಆಗುತ್ತೆ. ನೋಡಿ, ಯಾರೆಲ್ಲ ಈ ಒಂದು KCT ಪ್ರಿಪ್ರೇಷನ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಈ ರೀತಿ PYQs ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ, ತುಂಬ ಇಂಪಾರ್ಟೆಂಟು. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ನೀವು ಈಗ ಜಸ್ಟ್ ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆದರೆ ಸಾಕು, ನಿಮ್ಮ ಕೌನ್ಸಿಲಿಂಗಿಂದ ಹಿಡಿದು ನಿಮ್ಮ ಇಂಜಿನಿಯರಿಂಗ್ ಅಡ್ಮಿಷನ್ ತನಕನೂ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ. ನೋಡಿ, ನಿಮ್ಮ ಸೀನಿಯರ್ಸ್ ಬ್ಯಾಚನೆ ಆಲ್ಮೋಸ್ಟ್ 20,000 ಸಬ್ಸ್ಕ್ರೈಬರ್ಸು ಲಾಸ್ಟ್ ಇಯರೇ ಬಂದಿರೋದು. ಈ ವರ್ಷ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ನೋಡ್ತೀನಿ. ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ರ್ಯಾಂಕು ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಿಮ್ಮ KCT ಯಾರೆಲ್ಲ ಬರೀತಾ ಇದ್ದೀರಾ, ನಿಮಗೆ ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟು. ಬೇಕು ಅಂತ ಹೇಳಿದ್ರೆ ಸ್ಪೀಡ್ನ ಜಾಸ್ತಿ ಮಾಡ್ಕೊಂಡು ನೋಡಿ. ನಿಮ್ಮ ರ್ಯಾಂಕು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನಿಮ್ಮ KCT ಮಾರ್ಕ್ಸು ಕೂಡ ತುಂಬ ಇಂಪಾರ್ಟೆಂಟು, ಜೊತೆಗೆ PUCಯಲ್ಲಿ PCM ಮಾರ್ಕ್ಸು ಕೂಡ ತುಂಬ ಇಂಪಾರ್ಟೆಂಟು. ಈಗ ನೋಡಿ, ಈ ಒಂದು ವಿಚಾರ ನಿಮ್ಮ KCT ಕೌನ್ಸಿಲಿಂಗ್ ಮುಂಚೆ ನಿಮ್ಗೆ ಗೊತ್ತಿರಬೇಕು. ಇನ್ಫ್ಯಾಕ್ಟ್ ನಿಮ್ಮ ಎಕ್ಸಾಮ್ಗೂ ಮುಂಚೆ ಗೊತ್ತಿದ್ರೆ ತುಂಬ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಇದನ್ನು ರಿಮೈಂಡರ್ ಅಂತನಾರು ಅನ್ಕೋಬೋದು, ಅಥವಾ ನಿಮಗೆ ಮೋಟಿವೇಶನ್ ಅಂತನಾರು ಅನ್ಕೋಬೋದು. ಈಗ ನೋಡಿ, ಯಾವುದಾದ್ರೂ ಒಂದು ಕಾಲೇಜ್ ತೊಗೊತೀನಿ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಒಂದು ಕಾಲೇಜ್ ಯಾವ ಒಬ್ಬ ಸ್ಟೂಡೆಂಟ್ಗೆ ಬೇಕು ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಕಾಲೇಜಲ್ಲಿ 2A ಜನರಲ್, ಈಗ ಯಾವುದು ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ ಅಂದ್ಕೊಳ್ಳಿ. ಸೊ ಏರೋಸ್ಪೇಸ್ ಇಂಜಿನಿಯರಿಂಗು ಈಗ ಯಾವುದೋ ಒಂದು ರ್ಯಾಂಕ್ ಬರುತ್ತೆ ಅಂತ ಅಂದ್ಕೊಳ್ಳಿ, ನಿಮಗೆ ಒಂದು 10,000 ಬರುತ್ತೆ, ನಿನ್ನ ಫ್ರೆಂಡ್ಗೂ ಕೂಡ 10,000 ಬರುತ್ತೆ. ಬಟ್ ನೀವು ಜನರಲ್ ಮೆರಿಟ್ ಕ್ಯಾಟಗರಿ, ನಿಮ್ಮ ಫ್ರೆಂಡು 2AG ಅಥವಾ SC ST ಕ್ಯಾಟಗರಿ ಅಂತ ಅಂದ್ಕೊಳ್ಳಿ. ನಿಮ್ಮದು 7,000 ಇರಲಿ ಅಥವಾ ನಿಮ್ಮ ಫ್ರೆಂಡು 10,000 ಇರಲಿ, ಯಾರಿಗೆ ಫಸ್ಟ್ ಪ್ರಿಫರೆನ್ಸು? ನಿಮ್ಮ ಪ್ರಕಾರ 7,000ಗೆ ಅಲ್ವಾ? ಬಟ್ ಇಲ್ಲಿ ಕ್ಯಾಟಗರಿ ವೈಸು ನಿಮಗೆ ರ್ಯಾಂಕ್ ಏನು, ನಿಮ್ಮ ಕ್ಯಾಟಗರಿ ವೈಸು ಮತ್ತು ನಿಮ್ಮ ರ್ಯಾಂಕ್ನ ನೋಡಿ ಅವರು ಕಾಲೇಜ್ನ ಅಲಾಟ್ ಮಾಡೋದು. ಈಗ ಎಕ್ಸಾಂಪಲ್ ಜೊತೆಗೆ ಹೇಳ್ತೀನಿ, ನಿಮ್ಮ ರ್ಯಾಂಕು 7,000, ನಿಮ್ಮ ಫ್ರೆಂಡ್ ರ್ಯಾಂಕು 10,000, ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಪ್ರಕಾರ? 2A ಜನರಲ್ ಅವ್ರಿಗೆ. ಬಟ್ ಇಲ್ಲಿ ಏನಾಗಿದೆ ನೋಡಿ, ಏರೋಸ್ಪೇಸ್ ಇಂಜಿನಿಯರಿಂಗು BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 2A ಜನರಲ್ಗೆ 7,151 ರ್ಯಾಂಕ್ ಇದೆ. ನೆಕ್ಸ್ಟು ಅದೇ 2B ಜನರಲ್ ಅವ್ರಿಗೆ ಎಷ್ಟಿದೆ? 10,674. ಸೊ ಆಲ್ಮೋಸ್ಟ್ ಎಷ್ಟು? 2,800 ರ್ಯಾಂಕು ವೇರಿ ಆಗಿದೆ. ಇದೇ ರೀತಿ ನಿಮ್ಮ ಕ್ಯಾಟಗರಿ ವೈಸು ನಿಮಗೆ ಜೊತೆಗೆ ನಿಮ್ಮ ರ್ಯಾಂಕು ಕ್ಯಾಟಗರಿ ವೈಸ್ ಎರಡೂ ಕಂಪೇರ್ ಮಾಡಿ ನಿಮಗೆ ಕಾಲೇಜ್ನ ಅಲಾಟ್ ಮಾಡುವಂಥದ್ದು. ಇದೇ ರೀತಿ ನಿಮಗೆ ಜನರಲ್ ಮೆರಿಟ್ ಅವ್ರು ನೋಡಿ 5,172, ಎಷ್ಟು? ಆಲ್ಮೋಸ್ಟು 2,000 ವೇರಿ ಆಯ್ತಲ್ವಾ. ನೆಕ್ಸ್ಟು SC ST ಕ್ಯಾಟಗರಿ ಅವ್ರಿಗೆ ನೋಡಿ 21,000. ಆಲ್ಮೋಸ್ಟು ಜನರಲ್ ಮೆರಿಟ್ಗೂ SC ST ಕ್ಯಾಟಗರಿಗೂ ಎಷ್ಟಾಯಿತು? ಈ 5,000ಅಲ್ಲಿ 21,000ಅಲ್ಲಿ 29,000ಅಲ್ಲಿ ಆಲ್ಮೋಸ್ಟು 25,000 ವೇರಿ ಇದೆ. ಇದೇ ರೀತಿ ನಿಮ್ಮ ಕ್ಯಾಟಗರಿನೂ ತುಂಬ ಇಂಪಾರ್ಟೆಂಟು. ಅಕಸ್ಮಾತು ನೀವು ಜನರಲ್ ಮೆರಿಟು ಅಥವಾ ಬೇರೆ ಯಾವುದಾದ್ರೂ, ಈಗ 2A ಜನರಲ್ ಇರ್ಬೋದು ಅಥವಾ 3B ಜನರಲ್ ಇರ್ಬೋದು, ಈ ರೀತಿ ಕಡಿಮೆ ಕಟ್ ಆಫ್ ರಿಸರ್ವೇಷನ್ ಇರುತ್ತಲ್ಲ, ಇಂಥವರು ನೀವು ಸ್ಟಡಿ ಮಾಡಿ ನಿಮ್ಮ ಫ್ರೆಂಡ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಈಕ್ವಲ್ಲು, ನಿಮ್ಮ ಫ್ರೆಂಡ್ಸ್ ಥರನೇ ನೀವು ಚಿಲ್ ಮಾಡ್ಕೊಂಡಿದ್ರೆ ಅವರು ಕೌನ್ಸಿಲಿಂಗ್ ಟೈಮಲ್ಲಿ ಚೆನ್ನಾಗಿರೋ ಕಾಲೇಜ್ನ ಪಡ್ಕೊತಾರೆ. ಬಟ್ ನೀವು ಆ ಒಂದು ಕೌನ್ಸಿಲಿಂಗ್ ಟೈಮಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜ್ ಸಿಗ್ತಾ ಇರಲ್ಲ ಅಥವಾ ಸೀಟ್ ಅಲಾಟ್ ಆಗ್ತಾ ಇರಲ್ಲ. ಈ ರೀತಿ ಎಲ್ಲ ಫೇಸ್ ಮಾಡಬೇಕಾಗಿರುತ್ತೆ. ಆದ್ದರಿಂದ ಇದನ್ನು ರಿಮೈಂಡರ್ ಅಂತ ಅಂದ್ಕೊಂಡು ಈಗಲೂ ಕೂಡ ನಿಮ್ಮ ಪ್ರಿಪ್ರೇಷನ್ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಜಸ್ಟ್ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಮಾಕ್ ಟೆಸ್ಟ್ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ KCT ಪ್ರಿಪ್ರೇಷನ್ನ ಈಗಲೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.